ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತೊಂದು ಸಿಂಪಲ್ ಆಗಿರುವಂಥ ಸ್ಯಾರಿ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಸ್ಯಾರಿ ಕಲರು ಪಿಂಕ್ ಮತ್ತು ಗೋಲ್ಡ್ ಮಿಕ್ಸಿಂಗ್ ಇದೆ, ಮತ್ತು ಬಾರ್ಡರಲ್ಲಿ ರಾಮ ಗ್ರೀನ್ ಇದೆ. ಈ ಡಿಸೈನ್ಗೆ ನಾನು ಈ ರೀತಿಯಾದಂಥ ಒಂದು ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು 4 ಸೈಜ್ ಇರ್ಬೋದು. ಸೊ ಇದೇ ಥರ ಬೀಡ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಅದಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಸ್ಯಾರಿಗೆ ಮೊದಲಿಗೆ 2 ಸಾರಿ ಲಾಕ್ ಮಾಡಿಕೊಂಡೆ. ನೋಡಿ, ಒಂದು ಸಾರಿ ಲಾಕ್ ಮಾಡಿದ್ದೀನಿ, ಪಕ್ಕದಲ್ಲೇ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ 2 ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 2 ಚೈನ್ಗಳನ್ನ ಹಾಕ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಮತ್ತು ಲಾಕ್ ಏನು ಮಾಡ್ಕೊಂಡಿದ್ವಿ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ, ಮತ್ತು ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಇಲ್ಲಿ ಗ್ಯಾಪ್ ಕೊಡಲ್ಲ, ಕಂಬದ ಪಕ್ಕದಲ್ಲೇ ಮತ್ತೆ ನಾನು ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಬೇಕು. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ಬೇಕು. ಹಿಂದಿನ ಕಂಬದ ಪಕ್ಕದಲ್ಲೇ ನಾವು ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ, ಮತ್ತೆ ಕಂಬದ ಪಕ್ಕದಲ್ಲೇ ಇನ್ನೂ ಒಂದು ಸಾರಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನಾನಿಲ್ಲಿ ಒಟ್ಟು 5 ಕಂಬನ ಮಾಡ್ಕೊಂಡಿದ್ದೀನಿ. ನೋಡಿ, 2 ಚೈನನ್ನು ಸೇರಿಸಿ 5 ಕಂಬಗಳು. 2 ಚೈನ್ ಹಾಕಿ ಆಮೇಲೆ 4 ಕಂಬಗಳನ್ನ ಹಾಕ್ಕೊಂಡಿದ್ದೀವಿ. ಅದು ಒಟ್ಟಿಗೆ ನೋಡಿದಾಗ 5 ಕಂಬಗಳಾಗುತ್ತೆ. ಮತ್ತು 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆಗೆ ಲಾಕ್ ಮಾಡಬೇಕು, ಅಂದರೆ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೀಡಲ್ ಮೇಲೆ ನಾವು ಒಂದು ಸಾರಿ ದಾರ ಸುತ್ಕೊಂಡಿಲ್ಲ ಅಂದರೆ ನಮಗಿಲ್ಲಿ ಡಬಲ್ ಕ್ರೋಶೆ ಆಗಲ್ಲ. ಸೊ ಈ ರೀತಿ ಒಂದೇ ಸಮವಾಗಿ ಬರಲ್ಲ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಫಸ್ಟ್ ಹಾಕಿದ್ದ ಕಂಬದ ಪಕ್ಕದಲ್ಲೇ ನಾನು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ತೀನಿ. ಇಲ್ಲೂ ಕೂಡ ನಾನು 5 ಸಾರಿ ಕಂಬಗಳನ್ನ ಹಾಕ್ಕೊಳ್ತೀನಿ. 5 ಕಂಬಗಳು ಕೂಡ ಪಕ್ಕದಲ್ಲೇ ಬರಬೇಕು ನಮಗೆ. ಇಲ್ಲಿ ನೀವು ಬೇಕಂದರೆ 6 ಕಂಬಗಳನ್ನ ಬೇಕಂದ್ರೂ ಹಾಕ್ಕೊಳ್ಬೋದು, ಇಲ್ಲ 4 ಕಂಬಗಳನ್ನ ಬೇಕಂದ್ರೂ ಹಾಕ್ಕೊಳ್ಬೋದು. ಸೊ ಕಂಬಗಳು ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ. ಸೊ ನಿಮಗೆ ಸ್ಮಾಲ್ ಸೈಜು ಬೇಕಂದರೆ ಕಡಿಮೆ ಕಂಬಗಳನ್ನ ಹಾಕ್ಕೊಳ್ಬೋದು. ಸೊ ಕಂಬಗಳು ಜಾಸ್ತಿ ಬೇಕಂದರೆ ಜಾಸ್ತಿನ ಹಾಕ್ಕೊಳ್ಬೋದು. ನಾನಿಲ್ಲಿ 5 ಕಂಬಗಳನ್ನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 5 ಕಂಬ ಹಾಕಿದ್ದೀನಿ, 3 ಚೈನ್ ಹಾಕಿದ್ದೀನಿ, ಮತ್ತು 5 ಕಂಬ ಆದಮೇಲೆ ನಾನು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ದೊಡ್ಡ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವ ರೀತಿ ಬೀಡ್ ಬೇಕಂದ್ರೂ ಯೂಸ್ ಮಾಡ್ಬೋದು. ನೋಡಿ, ಬೀಡಿಗೆ ಲಾಕ್ ಮಾಡ್ಕೊಳ್ಳಿಲ್ಲ ನಾನು. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಫಸ್ಟ್ ಕಂಬದ ಪಕ್ಕದಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ, ಮತ್ತು ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ನೋಡಿ, ಬೀಡ್ ಆದಮೇಲೆ ಕೂಡ ನಾವಿಲ್ಲಿ 5 ಸಾರಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಬೇಕು. ಸೊ ಮತ್ತು ಎಲ್ಲ ಕಂಬಗಳನ್ನು ಒಂದೇ ಸಮವಾಗಿ ಬರಬೇಕು. ಒಂದು ಕಂಬ ಚಿಕ್ಕದು, ಒಂದು ಕಂಬ ದೊಡ್ಡದು, ಆ ರೀತಿ ಬರಬಾರ್ದು. ಈ ಡಿಸೈನು ತುಂಬಾ ಈಸಿ ಆಗಿದೆ ಫ್ರೆಂಡ್ಸ್. ಹಾಗೆ ಬಿಗಿನರ್ಸ್ ಕೂಡ ಇದನ್ನು ಆರಾಮವಾಗಿ ಟ್ರೈ ಮಾಡ್ಬೋದು. ಏನಿಲ್ಲ, ಕೆಳಗಡೆ ನಾವು ಯಾವಾಗಲೂ ಚೈನ್ಗಳನ್ನ ಹಾಕ್ಕೊಳ್ತೀವಿ, ಇಲ್ಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀವಲ್ಲ. ಸೊ ಈ ಡಿಸೈನಲ್ಲಿ ನಾವು ಬೇಸ್ಗೆನೆ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಳ್ತಾ ಹೋಗ್ತೀವಿ. ಮತ್ತು ಈ ಡಿಸೈನಲ್ಲಿ ಒಂದೇ ಸ್ಟೆಪ್ ಇರುತ್ತೆ. ಸೊ ಇದು ತುಂಬ ಸಿಂಪಲ್ಲಾಗಿರುತ್ತೆ. ಕಂಬಗಳಾದಮೇಲೆ ಒಂದು ಕಡೆ 3 ಚೈನ್ ಹಾಕ್ಕೊಳ್ಬೇಕು, ಮತ್ತು ಒಂದು ಕಡೆ ನಾವು ಬೀಡನ್ನ ಹಾಕ್ಕೊಂಡಿರಬೇಕು. ಮತ್ತಿವಾಗ 3 ಚೈನ್ಗಳನ್ನ ಹಾಕ್ಕೊಳ್ತೀನಿ.
ಕಂಬಗಳನ್ನ ಮಾತ್ರ ಪ್ರತಿಯೊಂದು ಕಡೆನೂ 5 ಕಂಬಗಳನ್ನೇ ಹಾಕ್ಕೊಳ್ಬೇಕು. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ ಮತ್ತು ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ತೀನಿ. ಮತ್ತೆ ಫಸ್ಟ್ ಹಾಕಿದ ಕಂಬದ ಪಕ್ಕದಲ್ಲೇ ನಾನು ಇನ್ನೂ ಒಂದು ಸಾರಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಹೀಗೆ ಇಲ್ಲೂ ಕೂಡ ನಾನು 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತೀನಿ. ಈ ಡಿಸೈನು ನಮಗೆ ತುಂಬ ಬೇಗನೆ ಮುಗ್ದೋಗ್ಬಿಡುತ್ತೆ ಫ್ರೆಂಡ್ಸ್. ಒಂದೇ ಸ್ಟೆಪ್ ಆಗಿರೋದ್ರಿಂದ ನಮಗೆ ತುಂಬ ಬೇಗ ಮುಗಿಯುತ್ತೆ ಈ ಡಿಸೈನು. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಕಂಬದ ಪಕ್ಕದಲ್ಲೇ ನಾನು ನೀಡಲ್ನ ಹಾಕಿ ಇನ್ನೂ ಒಂದು ಸಾರಿ ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ. ಒಟ್ಟು 5 ಡಬಲ್ ಕ್ರೋಶೆ ಕಂಬಗಳಾಗಿದೆ. ಇವಾಗ ನಾನು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಈ ಡಿಸೈನಲ್ಲಿ ನಾವು ಯಾವುದೇ ಕಾರಣಕ್ಕೂ ಬೀಡಿಗೆ ಲಾಕ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ನಾವು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಬೇಕು. ಸೊ ಈ ಡಿಸೈನಲ್ಲಿ ಕಂಬ ಹಾಕೊಳ್ಳೋವಾಗ ನೀಡಲ್ಗೆ ಒಂದು ಸಾರಿ ದಾರ ಸುತ್ತಕೊಳ್ಳೋದು ಕಂಪಲ್ಸರಿ ಆಗಿರುತ್ತೆ. ಸೊ ನಾವು ದಾರ ಸುತ್ತಕೊಳ್ದಂತೆ ಕಂಬ ಹಾಕೊಳ್ಳಿಕ್ಕೆ ಆಗೋದೇ ಇಲ್ಲ, ಅದು ಸಿಂಗಲ್ ಕ್ರೋಶೆ ಆಗಿಬಿಡುತ್ತೆ. ನಮಗೆ ಇಷ್ಟು ಲೆಂತಿಗೆ ಕಂಬ ಬರಬೇಕಂದ್ರೆ ನಾವು ನೀಡಲ್ ಮೇಲೆ ಒಂದು ಸಾರಿ ದಾರನ ಸುತ್ತಕೊಳ್ಳೇಬೇಕಾಗುತ್ತೆ. ಹೊಸಬ್ರು ಯಾರಾದರೂ ಇವಾಗ ಕ್ರೋಶಾ ವರ್ಕ್ನ ಕಲಿತಾ ಇದ್ದರೆ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು. ನೋಡಿ 5ನೇ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಕಂಬದ ಪಕ್ಕದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡಿಕೊಂಡೆ ಮತ್ತು ಉಳಿದಿದ್ದ 2 ದಾರನ ಒಂದು ಮಾಡಿಕೊಂಡೆ. ಡಿಸೈನ್ ನೋಡಿ ಈ ರೀತಿ ಕಾಣಿಸುತ್ತೆ. ಫಸ್ಟು 5 ಕಂಬಗಳನ್ನ ಹಾಕ್ಕೊಳ್ಬೇಕು, ಆಮೇಲೆ 3 ಚೈನು ಮತ್ತು 5 ಕಂಬ ಹಾಕ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ಬೇಕು. ಒಂದು ಸಾರಿ 3 ಚೈನ್ ಹಾಕ್ಕೊಳ್ಬೇಕು, ಒಂದು ಸಾರಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಇದೇ ರೀತಿ ಸೀರೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದ್ದಾಗಿದೆ. ನೋಡಿ ಈ ಡಿಸೈನು ನೋಡೋದಕ್ಕೆ ತುಂಬಾ ಸಿಂಪಲ್ ಆಗಿದೆ, ಆದರೆ ಸೀರೆಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಕೊನೆಯಲ್ಲಿ ನಾನು ಕೊನೆ ಕಂಬ ಆದಮೇಲೆ 2 ಚೈನನ್ನು ಹಾಕಿ 2 ಅಥವಾ 3 ಚೈನ್ಗಳನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಆ ಉಳಿದಿದ್ದ ಥ್ರೆಡ್ನ ಹೀಗೆ ಹಿಂದೆಗಡೆಗೆ ಗಮ್ ಹಾಕಿ ಕಂಬಗಳಿಗೆ ಅಂಟಿಸ್ಕೊಳ್ಬೇಕು. ಅಂಟಿಸ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಇರೋ ಥ್ರೆಡ್ನ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ 3 ಚೈನ್ನ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳುವಂಥದ್ದು. ಸೊ ಕುಚ್ಚು ಕಟ್ಕೊಳ್ಳಿಕ್ಕೆ ನಾನಿಲ್ಲಿ 157 ದಾರನ ತಗೊಂಡಿದ್ದೀನಿ. 157 ದಾರನ ಡಬಲ್ ಮಾಡ್ಕೊಂಡಾಗ 300 ದಾರದಿಂದ ನಾನಿಲ್ಲಿ ಕುಚ್ಚನ್ನ ಕಟ್ಕೊಂಡಿರುವಂಥದ್ದು. ಸೊ ಈ ಡಿಸೈನಿಗೆ ಇನ್ನೂ ಜಾಸ್ತಿ ಬೇಕಂದ್ರೂ ನೀವು ಎಳೆನ ಹಾಕ್ಕೊಂಡು ಕುಚ್ಚನ್ನ ಕಟ್ಕೊಳ್ಬೋದು. ನೋಡೋದಕ್ಕೆ ಸಿಂಪಲ್ ಆಗಿರುತ್ತೆ, ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಡಿಸೈನ್ಗೆ ಚಾರ್ಜಸ್ ಮಾಡ್ಬೋದು ಅಂದರೆ 300ಇಂದ 350ವರೆಗೂ ಚಾರ್ಜಸ್ ಮಾಡ್ಬೋದು. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.